ಬಕ್ರೀದ್ ಹಬ್ಬವನ್ನ ಶಾಂತಿ ಸೌಹಾರ್ದತೆಯಿಂದ ಆಚರಿಸಿ ಎಂದ ಡಿವೈಎಸ್ಪಿ ಟಿ ರಾಜಣ್ಣ. ಬಕ್ರೀದ್ ಹಬ್ಬವು ಮುಸ್ಲಿಂ ಧರ್ಮದ ಅತ್ಯಂತ ಪವಿತ್ರವಾದ ಶುದ್ಧ ಭಕ್ತಿಯಿಂದ ಆಚರಿಸುವ ಹಬ್ಬವಾಗಿದೆ ಎಂದು ಡಿವೈಎಸ್ಪಿ ಟಿ ರಾಜಣ್ಣ ಹೇಳಿದ್ದಾರೆ. ಗುರುವಾರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರಿಗೆ ಬಕ್ರೀದ್ ಹಬ್ಬದ ಶಾಂತಿ ಸಭೆಯ ಉದ್ದೇಶಿಸಿ ಮಾತನಾಡಿದ ಅವರು, ಜೂನ್ 17ರಂದು ಆಚರಿಸಲಾಗುತ್ತಿರುವ ಬಕ್ರೀದ್ ಹಬ್ಬವನ್ನ ಹಿಂದೂ ಮುಸ್ಲಿಂ ಸಮಾಜದ ಬಾಂಧವರು ಒಟ್ಟಾಗಿ ಶಾಂತಿಯಿಂದ ಬಕ್ರೀದ್ ಹಬ್ಬವನ್ನ ಆಚರಿಸಬೇಕು. ಶಾಂತಿಗೆ ಭಂಗ ತರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಹಬ್ಬವನ್ನ ಆಚರಿಸಬೇಕು. ಯಾವುದೇ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡುಬಂದಲ್ಲಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದರು. ಸಿಟಿ ನಡ್ಕೊಂಡು ಹೋಗ್ತೀರಾ, ನೀವು ದುರ್ಗಲ್ಲೇ ನಡ್ಕೊಂಡು ಹೋಗ್ತೀರಾ, ಯಾವ ಬಗ್ಗೆ ನಡ್ಕೊಂಡು ಹೋಗ್ಬೇಕು ಇವನ್ ಗೌರ್ಮೆಂಟ್ ಸರ್ಕಾರ ನೋಡೋರು ಯಾವ ಕಡೆ ನಡ್ಕೊಂಡು ಹೋಗ್ಬೇಕು ಕಾಲೇಜಾಗಿರೋದು ಫುಟ್ಬಾಲ್ ಸರ್ ಫುಟ್ಬಾಲ್ ಇದೆ, ಫುಟ್ಬಾಲ್ ಇಲ್ಲ ಯಾವ ಕಡೆ ನಡ್ಕೊಂಡು ಹೋಗ್ತೀರಾ, ನಡ್ಕೊಂಡು ಯಾವ ಕಡೆ ನಡ್ಕೊಂಡು ಎಕಡೆ ಹೋಗ್ತೀರಾ ಹೊರಗಡೆ ಹೋಗ್ತೀರಾ ಅದೇ ತಪ್ಪು. ಏನಾಗಿದೆ ಅದು ಕಾನೂನು ಎಲ್ಲರೂ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಏನಿದೆ ನಮ್ಮಲ್ಲಿ ಇರೋದು ಇಂಡಿಯಾ ರೂಲ್ಸ್ ಟ್ರಾಫಿಕ್ ರೂಲ್ಸ್ ಪ್ರಕಾರ ಫಾರ್ ವೆಹಿಕಲ್ ವೆಹಿಕಲ್ಗಳಿಗೆ ಎಡಗಡೆನೇ ನಡ್ಕೊಂಡು ತಾವು ವೆಹಿಕಲ್ಗಳು. ಬಟ್ ಪಾದಚಾರಿಗಳು ಯಾರು ನಡ್ಕೊಂಡು ಹೋಗ್ತಾರಲ್ಲ ಅವರು ಬಲಗಡೆನೇ ನಡ್ಕೊಂಡು ಹೋಗ್ತಾರೆ. ಕಾರಣ ಇಷ್ಟೇ, ನೀವು ಬಲಗಡೆ ನಡ್ಕೊಂಡು ಆಕ್ಚುಲಿ ಆರ್ಟಿ ರೂಲ್ಸ್ ಇರುತ್ತೆ ಅದು, ಬಟ್ ಯಾರು ಫಾಲೋ ಮಾಡ್ತಿಲ್ಲ, ಯಾರು ಕೂಡ ಹೇಳ್ತಾ ಇಲ್ಲ, ಅದೆಲ್ಲೂ ಇಂಪ್ಲಿಮೆಂಟ್ ಆಗ್ತಿಲ್ಲ, ಅದು ಸಮಸ್ಯೆ ಆಗ್ತಿರುತ್ತೆ. ನೀವು ಬಲಗಡೆ ನಡ್ಕೊಂಡು ಹೋದ್ರೆ ನಿಮ್ಗೆ ಎದುರುಗಡೆ ಬರೋ ಗಾಡಿ ಕಾಣುತ್ತೆ. ನೀವು ಹೈವೇಲಿ ಹೋಗೋಷ್ಟು ಇದ್ರೂ ಸ್ವಲ್ಪ ಹೋಗ್ತಿರ್ತೀರ, ಅವ್ನು ಬರ್ತಿದ್ದ, ಅವ್ನು ಸ್ಪೀಡ್ ಆಗ್ತಿದ್ದಾನೋ, ಅವ್ನು ಕೊಡ್ತಿದ್ದಾನೋ, ಅವ್ನು ಬೇಕೋ ದಿಗ್ಗಜ ಬರ್ತಿದ್ದಾನೋ ಎಲ್ಲ ನಿಮ್ಗೆ ಕಾಣುತ್ತೆ. ಅಸಲು ಆರ್ಬೋದು ಇದು ಮಾಡ್ಬೋದು, ಹಿಂದ್ಗಡೆ ಬಂದು ಎಷ್ಟು ಜನ ನೋಡ್ಕೊಂಡಿದ್ದಾರೆ, ಬಟ್ ಅದು ಯಾರು ಫಾಲೋ ಮಾಡ್ತಿಲ್ಲ. ಇದನ್ನು ಯಾರು ಕೂಡ ಹೇಳ್ತಾನೆ ಇಲ್ಲ. ಲಾಸ್ಟ್ ಟೈಮ್ ಇಂಡಿಯಾ ಒಬ್ಬರು ನಮ್ಮಲ್ಲೆಲ್ಲೊಬ್ರು ಶಿವಮೊಗ್ಗದಲ್ಲಿಬ್ಬರು ಮಾಜಿ ಶಾಸಕರು ಹೇಳಿದ್ರು, ಅವ್ರ ಮೇಲೆ ಗೇಲಿ ಮಾಡ್ಬಿಟ್ರೆ ಏನು ನೀವು ಕೇಳ್ತೀರಾ ಅಂತ ಎಲ್ಲ ಗೇಲಿ ಮಾಡ್ಬಿಟ್ರು ಆ್ಯಕ್ಚುಲಿ. ಬಟ್ ಆ್ಯಕ್ಚುಲಿ ಅವ್ರು ಕರೆಕ್ಟಾಗಿ ಹೇಳಿದ್ರು, ಯಾರು ನಡ್ಕೊಂಡು ಹೋಗ್ಬೇಕಾದ್ರೆ ಬಲ ಭಾಗದಲ್ಲೇ ನಡೀಬೇಕು, ಎಡ ಭಾಗದಲ್ಲಿ ನಡಿಬಾರ್ದು ಅಷ್ಟೇ. ಹಾಗಾಗಿ ಸ್ವಲ್ಪ ಆದಷ್ಟು ಕೂಡ ಈ ಮಕ್ಕಳು ಎಲ್ಲ ಏನು ಮಾಡ್ತಿರ್ತಾರೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸುಮ್ಮನೆ ಎಲ್ಲ ಕೂತ್ಕೊಂಡು ಹೋಗ್ತಾರೆ, ಸ್ವಲ್ಪ ಅವರಿಗೆ ಅವೇರ್ನೆಸ್ ಮಾಡಿ ಎಲ್ಲೋ ಒಳ್ಳೇದು ನಿಂತ್ಕೊಳ್ಳೋದ್ರೂ ಮಕ್ಕಳು ಸ್ವಲ್ಪ ಏನಾಗ್ತದೆ, ಈಗ ಅವ್ರು ಹೋಗ್ಬೇಕಾದ್ರೆ ಏನಾಗ್ತದೆ ಕೂತ್ಕೊಂಡು ಹೋಗ್ತಾರೆ, ಆಕ್ಸಿಡೆಂಟ್ ಕಾಲ 3-4 ಕಾರಣಗಳಿರ್ತವೆ. ಏನಾಗ್ತದೆ ಅಲ್ಲೇನೋ ಬೋರ್ಡ್ ಇರ್ತಾನೆ, ಸೈನ್ ಬೋರ್ಡ್ ಇರ್ತಾರೆ, ಇಲ್ಲ ಮಕ್ಕಳು ಏನಾಗಿರುತ್ತೆ. ಮುಸ್ಲಿಂ ಸಮುದಾಯದ ಮುಖಂಡ ಸೈಯದ್ ಅನ್ವರ್ ಮಾತನಾಡಿ, ನಮ್ಮ ಹೋಬಳಿಯಲ್ಲಿ ಯಾವುದೇ ಹಬ್ಬವಿರಲಿ, ಇಲ್ಲಿ ಎಲ್ಲಾ ಸಮಾಜದವರು ಪರಸ್ಪರ ಭಾವೈಕ್ಯತೆಯಿಂದ ಸೌಹಾರ್ದತೆಯಿಂದ ಆಚರಿಸುತ್ತಾ ಬಂದಿದ್ದೇವೆ. ಆದ್ದರಿಂದ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಸ್ಪಂದಿಸುವುದಿಲ್ಲ. ಎಲ್ಲರೂ ಒಂದಾಗಿ ಶಾಂತಿಯುತವಾಗಿ ಹಬ್ಬವನ್ನ ಆಚರಿಸುತ್ತೇವೆ ಎಂದು ತಿಳಿಸಿದರು. ಇದೇ ವೇಳೆ ತಳುಕು ವಲಯ ವೃತ್ತ ನಿರೀಕ್ಷಕ ರಾಜಶೇಖರ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಬೈಕ್ ಸವಾರರು ಹಾಗೂ ವಾಹನ ಚಾಲಕರು ರಸ್ತೆ ಅಪಘಾತ ಪ್ರಕರಣಗಳು ಜಾಸ್ತಿಯಾಗಿವೆ. ಆದ್ದರಿಂದ ಸಾರ್ವಜನಿಕರು ಸಂಚಾರ ನಿಯಮಗಳನ್ನು ಪಾಲಿಸಬೇಕು ಎಂದರು. ವಿಶೇಷವಾಗಿ ಹಿಂದಿಯವ್ರು ಯಾರು ಮಾಡ್ತಾರೆ, ಯಾಕೆಂದರೆ ಮುಂದೆಲ್ಲ ಓಡಾಡ್ತಾರಲ್ಲ, ಈ ಹೊರಗಡೆ ದುಡಿಲಿಕ್ಕೆ ಬಂದಿರ್ತಾರೆ, ಅಂಥವ್ರು ಬರ್ತಾರೆ, ಅವರು ಸ್ವಲ್ಪ ಏನಂತ ಮಾಡಲಿಕ್ಕೆ ಕ್ರೇಜಿಂದ ಮಾಡ್ತಾರೆ. ನಾವು ಇರ್ತೀವಿ, ಚೆಕ್ ಹಾಕಿರ್ತೀವಿ, ನಿಮ್ಮ ಜೊತೆಯಲ್ಲಿ ಇರ್ತೀವಿ, ಎಲ್ಲ ನೋಡ್ಕೊಳ್ತೀವಿ. ಅದರಿಂದ ನಾವು ಏನು ಪ್ರಮಾಣ ಕೊಡ್ತೀರಲ್ಲ ಅದನ್ನು ಕಾನೂನು ಸಮ್ಮತವಾಗಿ ಕೊಡಿ. ಬೇರೆ ಎಲ್ಲೆಲ್ಲ ಯಾರಾದರೂ ಮಾಡಬೇಡಪ್ಪ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಆ ವಿಷಯಕ್ಕಾಗಿ ನಮ್ಮ ಸಮಯವನ್ನು ವೇಸ್ಟ್ ಆಗಬಾರ್ದು, ನಿಮ್ಮ ಅಟೆನ್ಷನ್ ಡೈವರ್ಟ್ ಆಗಬಾರ್ದು ಹೇಳಿ ಎಲ್ಲ ಸಹಕಾರ ಕೊಡ್ತೀರಾ ಅಂತ ಹೇಳಿ ನಾವು ನಿಮ್ಮೊಂದಿಗೆ ಇರ್ತೀವಿ ಅಂತ ಹೇಳಿ. ಇನ್ನು ಪಿಎಸ್ಐ ಕೆ ಶಿವಕುಮಾರ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸೈಬರ್ ಪ್ರಕರಣಗಳು ಜಾಸ್ತಿಯಾಗಿವೆ. ಆದ್ದರಿಂದ ಸಾರ್ವಜನಿಕರು ವಾಟ್ಸ್ಆಪ್, ಫೇಸ್ಬುಕ್ ಮತ್ತು ಬ್ಯಾಂಕ್ ಖಾತೆಗಳ ಬಗ್ಗೆ ಜಾಗೃತರಾಗಿ ಎಂದು ಮನವರಿಕೆ ಮಾಡಿದರು. ನೋಡಿ ಈಗ OTP ಕೊಡಲ್ಲ, ಅದಕ್ಕೆಲ್ಲ ಡೀಟೇಲ್ಸ್ ಮೇಲೆ
ವಯಸ್ಸಾದವರು ಇರ್ತಾರೆ, ಅವ್ರಿಗೆ ಏನು ಉದ್ಯೋಗ ಮಾಡೋಕ್ಕಾಗಲ್ಲ ಅಂತ ನಮ್ಮ ಮಾಡಿದ್ದು ಹೊರಗಡೆ ಏನು ಮಾಡೋಕ್ಕಾಗಲ್ಲ ATM ಒಂದು ಟೈಪ್ ಮಾಡ್ಕೊಂಡ್ರೆ ನೀವು ಅವ್ರಿಗೆ ಚೀಟಿ ಹೇಳ್ತೀರ, ಅವನು ಎಲ್ಲ ಥರ ಕಾರ್ಡ್ ಇರ್ತದೆ. ಈ ಕಾರ್ಡ್ ಇಟ್ಕೊಂಡು ಹೊಡೆಯೋದ್ರಲ್ಲಿ ನೀವು ಅದನ್ನು ಉದ್ಯೋಗ ಮಾಡಬೇಕು. ನೀವು ಉದ್ಯೋಗ ಚಿನ್ನ ಮಾಡೋದ್ರೆ ಕಾರ್ಡ್ ಇದೆ ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್, ಮುಸ್ಲಿಂ ಸಮುದಾಯದ ಮುಖಂಡರಾದ ಮದೀನಾ ಮಸೀದಿ ಅಧ್ಯಕ್ಷ ಯೂಸಫ್, ಮೊಹಮ್ಮದ್ ರಫೀಕ್, ಕೌಸರ್, ವಾಸಿಂ, ಮಲ್ಲೂರಳ್ಳಿ ಗುಂಡಯ್ಯ, ಬಡಗಿ ತಿಪ್ಪೇಸ್ವಾಮಿ, ಪೊಲೀಸ್ ಪೇದೆಗಳಾದ ಮಂಜುನಾಥ್, ಅಣ್ಣಪ್ಪ, ರುದ್ರಮುನಿ, ಅಂಜನಿ, ಶಿವರಾಜ್, ಮಹಿಳಾ ಪೇದೆ ಭಾಗ್ಯಮ್ಮ ಉಪಸ್ಥಿತರಿದ್ದರು.